ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಮೊದಲಿಗೆ ಇವತ್ತು ಬೆಳಗಿನ ತಿಂಡಿಗೆ ನಾನು ಚಪಾತಿ ಹಾಗೆ ಪನ್ನೀರ್ ಕರಿನ ಮಾಡೋದಿತ್ತು. ಅದಕ್ಕಾಗಿ ಮೊದಲು ಚಪಾತಿ ಹಿಟ್ಟನ್ನು ಕಲಸಿಟ್ಬಿಟ್ರೆ ಕರಿನ ಮಾಡೋಷ್ಟರಲ್ಲಿ ಚಪಾತಿ ಹಿಟ್ಟು ನೆನೆಯುತ್ತೆ ಅಂತ ಇಲ್ಲಿ ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ. ನಾನು ಗೋಧಿ ಹಿಟ್ಟನ್ನು ಮನೆಯಲ್ಲೇ ಬೇರೆ ಬೇರೆ ಕಾಳುಗಳನ್ನ ಹಾಕಿ ಪುಡಿ ಮಾಡ್ಕೊಳ್ಳೋದ್ರಿಂದ ನೀರು ಜಾಸ್ತಿನೇ ಹಿಡಿಯುತ್ತೆ. ಜೊತೆಗೆ ಇದನ್ನು ತಿಂದರೆ ತುಂಬ ಜನ ಚಪಾತಿ ತಿಂದರೆ ಹೀಟ್ ಆಗುತ್ತೆ ಅಂತಾರಲ್ಲ, ಈ ರೀತಿ ಬೇರೆ ಕಾಳುಗಳನ್ನ ಹಾಕಿ ಬಿಡಿಸೋದ್ರಿಂದ ಹೀಟ್ ಆಗೋದಿಲ್ಲ, ಚಪಾತಿನೂ ಸಹ ಹೆಲ್ದಿಯಾಗಿರುತ್ತೆ. ಸೊ ಈಗ ಇದನ್ನು ನೆನೆಯೋದಕ್ಕೆ ಇಟ್ಟು ಬಾಟ್ಲಲ್ಲಿ ಎಣ್ಣೆಗಳು ಖಾಲಿ ಆಗಿತ್ತು. ಸೊ ಬಾಟಲ್ನೆಲ್ಲ ಕ್ಲೀನ್ ಮಾಡಿ ನೀರನ್ನೆಲ್ಲ ಒರೆಸ್ಕೊಂಡು ಅದಕ್ಕೆ ಆಯಿಲ್ನ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಪ್ರತಿ ಸಲ ಎಣ್ಣೆ ಖಾಲಿ ಆದಾಗಲೂ ಹಿಂದಿನ ದಿನವೇ ಬಾಟಲ್ನೆಲ್ಲ ಕ್ಲೀನ್ ಮಾಡಿಕೊಂಡು ಆ ನೀರನ್ನೆಲ್ಲ ಒರೆಸಿಟ್ಟಿರ್ತೀನಿ. ಮಾರನೇ ದಿನ ಬೆಳಿಗ್ಗೆ ಇದಕ್ಕೆ ಎಣ್ಣೆನ ಫಿಲ್ ಮಾಡ್ಕೊಳ್ತೀನಿ. ಆನಂತರ ಈ ಒಂದು ಪ್ಯಾನ್ಗೆ ಸ್ವಲ್ಪ ಪನ್ನೀರನ್ನ ಹಾಕ್ಕೊಂಡಿದ್ದೀನಿ. ಅಂದರೆ ಇಲ್ಲಿ ನಾನು 400 ಗ್ರಾಮ್ ಆಗೋಷ್ಟು ಪನ್ನೀರ್ಗೆ ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡು ಸ್ಟವ್ನ ಹೈ ಫ್ಲೇಮಲ್ಲಿ ಇಟ್ಕೊಂಡು ಪನ್ನೀರನ್ನ ಫ್ರೈ ಮಾಡ್ಕೋಬೇಕು. ಇದನ್ನು ಹಾಗೆ ಫ್ರೈ ಮಾಡಿದ್ರೆ ಅಷ್ಟು ರುಚಿ ಇರೋದಿಲ್ಲ. ಅದಕ್ಕೋಸ್ಕರ 1 ಚಿಟಿಕೆ ಆಗೋಷ್ಟು ಉಪ್ಪು, 1 ಚಿಟಿಕೆ ಆಗೋಷ್ಟು ಅರಿಶಿನ, 1/4 ಟೀ ಸ್ಪೂನ್ ಆಗೋಷ್ಟು ಕೆಂಪು ಮೆಣಸಿನ ಪುಡಿನ ಹಾಕ್ಕೊಂಡಿದ್ದೀನಿ. ಈ ರೀತಿ ಉಪ್ಪು ಖಾರನ ಹಾಕಿ ಪನ್ನೀರನ್ನ ಫ್ರೈ ಮಾಡಿಕೊಂಡ್ರೆ ತಿನ್ನೋದಕ್ಕೂ ರುಚಿಯಾಗಿರುತ್ತೆ. ಜೊತೆಗೆ ಬೇಗ ಅದು ಮಸಾಲೆಗಳನ್ನ ಅಬ್ಸರ್ವ್ ಮಾಡುತ್ತೆ ಅಂತ ಈ ರೀತಿ ಮಸಾಲೆಗಳನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ಪನ್ನೀರೆಲ್ಲ ಸ್ವಲ್ಪ ಈ ರೀತಿ ಫ್ರೈ ಆದರೆ ಸಾಕು. ಆಲ್ಮೋಸ್ಟ್ ಪನ್ನೀರನ್ನ ನಾವು ಫ್ರೈ ಮಾಡದೆ ಹಾಗೆ ಡೈರೆಕ್ಟಾಗಿ ಹಾಕ್ಬಿಟ್ರೆ ಗ್ರೇವಿಗೆ ಹಾಕಿದಾಗ ಪನ್ನೀರ್ಗಳು ಒಡೆಯೋ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ಪನ್ನೀರನ್ನ ಸ್ವಲ್ಪ ಫ್ರೈ ಮಾಡಿಕೊಂಡು ನಂತರ ಗ್ರೇವಿಗೆ ಸೇರಿಸಿದ್ರೆ ತುಂಬಾ ರುಚಿಯಾಗಿರುತ್ತೆ. ಈಗ ಫ್ರೈ ಮಾಡಿಟ್ಟಿದ್ದಂಥ ಪನ್ನೀರನ್ನ ಸಪ್ರೇಟ್ ಬೌಲ್ಗೆ ತೆಗೆದಿಟ್ಕೊಂಡು ನಂತರ ಅದೇ ಕಡೆಗೆ ಸ್ವಲ್ಪ ಎಣ್ಣೆನ ಸೇರಿಸಿ 3 ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಲೈಟಾಗಿ ಬಣ್ಣ ಬದಲಾದರೆ ಸಾಕಾಗುತ್ತೆ. ಈ ಟೈಮಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೆ 3 ಟೊಮೆಟೊ, ಅದನ್ನು ಸೇರಿಸಿದ್ದೀನಿ. ನಂತರ ಸ್ವಲ್ಪ ಗೋಡಂಬಿ, ಬಾದಾಮಿ, 1.5 ಸ್ಪೂನ್ ಆಗುವಷ್ಟು ಧನಿಯಾನ ಹಾಕ್ಕೊಂಡಿದ್ದೀನಿ. ಧನಿಯಾ ಇಲ್ಲಿ ಖಾಲಿಯಾಗಿತ್ತು, ಹಾಗಾಗಿ ಧನಿಯಾ ಬೀಜನೇ ಸೇರಿಸ್ಕೊಂಡಿದ್ದೀನಿ. ಬೇಕಿದ್ರೆ ಪುಡಿನೂ ಸಹ ಸೇರಿಸ್ಕೋಬೋದು ಧನಿಯಾ ಇಲ್ಲ ಅಂತ ಅಂದರೆ. ಈಗ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅಂದರೆ ಕಂಪ್ಲೀಟಾಗಿ ಟೊಮೆಟೊ ಈರುಳ್ಳಿ ಎಲ್ಲ ಮೆತ್ತಗಾಗಬೇಕು. ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ಇದಕ್ಕೆ ಖಾರಕ್ಕೆ 1 ಸ್ಪೂನ್ ಆಗುವಷ್ಟು ಅಚ್ಚಕಾರದ ಪುಡಿನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಮನೇಲಿ ಔಟ್ಸೈಡ್ ಫುಡ್ ಆಗಿರ್ಬೋದು, ಅಂದರೆ ಚಾಕ್ಲೇಟ್ಸ್, ಬಿಸ್ಕೆಟ್ಸ್ ಅಥವಾ ಏನಾದರೂ ಫುಡ್ಡು, ಗ್ರೇವಿಗಳು ಆ ಥರ ಎಲ್ಲ ತುಂಬಾ ಕಡಿಮೆ ಹೊರಗಡೆಯಿಂದ ತರೋದು. ಆದಷ್ಟು ನನ್ನ ಮನೇಲಿ ಎಷ್ಟು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಷ್ಟು ಮನೇಲೇ ಮಾಡಿ ಮಕ್ಕಳಿಗೆ ಕೊಡ್ತೀನಿ. ನನ್ನ ಹಸ್ಬೆಂಡ್ಗೆ ಹೊರಗಡೆ ಊಟನೂ ಅವ್ರಿಗಷ್ಟು ಇಷ್ಟ ಆಗೋಲ್ಲ. ಅದಕ್ಕೋಸ್ಕರ ಆದಷ್ಟು ಮನೇಲೇ ಮಾಡ್ಕೊಳ್ತೀನಿ. ಈ ಟೊಮೆಟೊ ಎಲ್ಲ ಸಾಫ್ಟ್ ಆದಮೇಲೆ ಸ್ಟವ್ನ ಆಫ್ ಮಾಡಿಕೊಂಡು ಕಂಪ್ಲೀಟ್ ತಣ್ಣಗಾಗೋದಕ್ಕೆ ಬಿಟ್ಟು ರುಬ್ಬಿಟ್ಕೊಂಡಿದ್ದೀನಿ. ನಂತರ ಕಡಾಯಿಗೆ ನಾವಿಲ್ಲಿ ಬಟರ್ ಪನ್ನೀರ್ ಮಸಾಲ ಮಾಡ್ತಿರೋದ್ರಿಂದ ಸ್ವಲ್ಪ ಬೆಣ್ಣೆನ ಸೇರಿಸ್ಕೊಂಡು ಅದಕ್ಕೆ ಚಕ್ಕೆ, ಲವಂಗ, 1 ಏಲಕ್ಕಿ, 1 ಅನಾನಸ್ ಹೂ ಬರ್ತಲ್ಲ ಅದು 1 ರಿಂದ 2 ಆಗೋಷ್ಟು ಪಲಾವ್ ಎಲೆ ಸೇರಿಸ್ಕೊಂಡು ರುಬ್ಬಿಟ್ಟಿದ್ದಂತಹ ಮಸಾಲನ ಸೇರಿಸಿ ಈ ರೀತಿ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಮೊದಲೇ ನಾವು ಇದನ್ನು ಹುರಿದು ರುಬ್ಬಿರೋದ್ರಿಂದ ಇಲ್ಲಿ ತುಂಬ ಹೊತ್ತು ಫ್ರೈ ಮಾಡೋಂಥದ್ದಿಲ್ಲ. ಇದಕ್ಕೆ ಮತ್ತೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಸ್ವಲ್ಪ ಮಸಾಲ ಪುಡಿಗಳನ್ನ ಸೇರಿಸ್ಕೊಬೇಕು. ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಮನೇಲೇ ಗರಂ ಮಸಾಲ ಪುಡಿನ ರೆಡಿ ಮಾಡ್ಕೊಂಡಿರ್ತೀನಿ, ಹಾಗಾಗಿ 1/2 ಸ್ಪೂನ್ ಆಗೋಷ್ಟು ಮಾತ್ರ ಹಾಕ್ಕೊಂಡಿದ್ದೀನಿ. ಅಂಗಡಿದಾದರೆ ಸ್ವಲ್ಪ ಜಾಸ್ತಿ ಸೇರಿಸ್ಕೊಬೇಕಾಗುತ್ತೆ, ಮನೆಯದಲ್ವ ಅದಕ್ಕೋಸ್ಕರ ಸ್ವಲ್ಪ ಮಾತ್ರ ಸೇರಿಸ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಕುದಿಯೋದಕ್ಕೆ ಬಿಡೋದಷ್ಟೇ. ಮಕ್ಕಳಿಬ್ರು ತುಂಬ ದಿನದಿಂದ ಕೇಳ್ತಾಯಿದ್ರು ಲಂಚ್ಗೆ ಈ ರೀತಿಯಾಗಿ ಪನ್ನೀರ್ದು ಗ್ರೇವಿ ಏನಾದರೂ ಮಾಡಿಕೊಡಿ ಅಂತ. ಆದರೆ ನನಗೆ ಬೆಳಿಗ್ಗೆ ಹೊತ್ತು ಸಮಯ ಕಡಿಮೆ ಇರೋದ್ರಿಂದ ನಾನು ಪನ್ನೀರ್ ಗ್ರೇವಿನೆಲ್ಲ ಮಾಡೋದಕ್ಕೆ ಹೋಗಿರಲಿಲ್ಲ. ಆದರೆ ಈಗ ಇನ್ನು 2 ಡೇಸ್ ಆದರೆ ಅವ್ರಿಗೆ ಲಂಚ್ ಎಲ್ಲ ಇರೋದಿಲ್ಲ, ಅಂದರೆ ಎಕ್ಸಾಮ್ ಇರೋದ್ರಿಂದ ಲಂಚ್ ಏನು ತೊಗೊಂಡೋಗೋದಿಲ್ಲ. ಅದಕ್ಕೋಸ್ಕರ ಇವಾಗಲಾದರೂ 1 ಟೈಮ್ಗಾದರೂ ಮಾಡಿಕೊಡೋಣ ಅಂತ ಅವ್ರಿಗೆ ಮಾಡಿಕೊಡ್ತಾ ಇದ್ದೀನಿ. ಚಪಾತಿ ಬದಲಾಗಿ ನಾನು ಬಟರ್ ನಾನ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಆದರೆ ಅಷ್ಟು ಸಮಯ ಇಲ್ಲದೆ ಇರೋದ್ರಿಂದ ಚಪಾತಿನೇ ಮಾಡ್ಕೊಳ್ತಾ ಇದ್ದೀನಿ. ಚಪಾತಿನೆಲ್ಲ ಲಟ್ಟಿಸಿ ಇಟ್ಕೊಂಡು ಇಲ್ಲಿ ಗ್ರೇವಿನೂ ಸಹ ಈ ಕಡೆ ಕುದಿ ಬರ್ತಾಯಿತ್ತು. ಅದಕ್ಕೆ ಫ್ರೈ ಮಾಡಿಟ್ಟಿದ್ದಂತಹ ಪನ್ನೀರನ್ನ ಸೇರಿಸ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಇದನ್ನು ಕುದಿಸ್ಕೊಂಡ್ರೆ ಸಾಕು. ನಮಗೆ ಸೇಮ್ ಢಾಬಾ ಸ್ಟೈಲಲ್ಲೇ ಪನ್ನೀರ್ ಗ್ರೇವಿ ಬೇಕಂದರೆ ಅದಕ್ಕೆ ಸ್ವಲ್ಪ ಫ್ರೆಶ್ ಕ್ರೀಮ್ ಹಾಕಿದ್ರೆ ಆ ಗ್ರೇವಿ ಟೆಕ್ಸ್ಚರು ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಬಟ್ ನನಗೆ ಅರ್ಜೆಂಟಲ್ಲಿ ಫ್ರೆಶ್ ಕ್ರೀಮ್ ಎಲ್ಲೂ ಸಿಕ್ಕಲಿಲ್ಲ, ಅದಕ್ಕೋಸ್ಕರ ಸ್ವಲ್ಪ ಗೋಡಂಬಿ, ಬಾದಾಮಿನೇ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ 1 ಸ್ಪೂನ್ ಆಗೋಷ್ಟು ಸಕ್ಕರೆ ಸೇರಿಸ್ಕೊಂಡು ಸ್ವಲ್ಪ ಕಸೂರಿ ಮೆಥಿನ ಪೌಡ್ರ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಕಸೂರಿ ಮೆಥಿ ಹಾಕೋದ್ರಿಂದ ಬಟರ್ ಪನ್ನೀರ್ ಮಸಾಲ ತುಂಬಾ ರುಚಿಯಾಗಿರುತ್ತೆ. ಕೆಲವ್ರಿಗೆ ಇಷ್ಟ ಆಗೋಲ್ಲ ಅಂಥವ್ರು ಹಾಕ್ತೇನೂ ಸಹ ಮಾಡ್ಕೋಬೋದು. ಈಗ ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಡಾಬಾ ಸ್ಟೈಲಲ್ಲಿ ಪನ್ನೀರ್ ಗ್ರೇವಿ ರೆಡಿ ಆಗೋಗುತ್ತೆ. ಈಗ ಇನ್ನೊಂದು ಸೈಡ್ ಸಹ ಚಪಾತಿನ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ.
ಈ ಗೋಧಿ ಹಿಟ್ಟಿಗೆ ನಾನು 1 kg ಗೋಧಿಗೆ 100ರಿಂದ 150 ಗ್ರಾಮ್ ಆಗುವಷ್ಟು ಕಡಲೆಕಾಳು, ಹಾಗೆ ಮುಸ್ಕಿನ ಜೋಳ ಅಂದರೆ ಒಣ ಮುಸ್ಕಿನ ಜೋಳ ಬರುತ್ತಲ್ಲ ಅದು, ಮತ್ತು ಬಿಳಿ ಜೋಳ ಅಂದರೆ ಬಾಲ್ ರೀತಿಯಾಗಿರುತ್ತಲ್ಲ ಸಣ್ಣ ಸಣ್ಣದು ಮಣಿ ಥರ, ಅದು ಬಿಳಿ ಜೋಳ, ಜೊತೆಗೆ ಸ್ವಲ್ಪ ರಾಗಿ, ಸೋಯಾ ಚಂಕ್ಸ್ನ 2 ರೀತಿಲಿ ಹಾಕ್ತೀನಿ. ಒಂದು ಸಣ್ಣದು ಬರುತ್ತಲ್ಲ ಸೋಯಾ ಚಂಕ್ಸು, ಅದು ಮತ್ತು ದಪ್ಪ ಇರುವಂತಹ ಸೋಯಾ ಚಂಕ್ಸು, ಸ್ವಲ್ಪ ಹೆಸರು ಕಾಳು, ಇದ್ರ ಜೊತೆಗೆ ಸ್ವಲ್ಪ ಮೆಂತ್ಯನ ಹಾಕಿ ಪುಡಿ ಮಾಡಿಸ್ಕೊಳ್ತೀನಿ. ಆದರೆ ನಾನು ಈ ಸಲ ಮೆಂತ್ಯ ಹಾಕಿರಲಿಲ್ಲ, ಪ್ರತಿ ಸಲ ಮೆಂತ್ಯ ಹಾಕಿ ಮಾಡಿಸ್ತಿದ್ದೆ ಅಂತ ಈ ಸಲ ಮೆಂತ್ಯ ಹಾಕದೆ ಹಾಗೆ ಮಾಡ್ಕೊಂಡಿದ್ದೀನಿ. ಈ ಎಲ್ಲ ಕಾಳುಗಳನ್ನೂ 1-2 ಸಲ ನೀರಲ್ಲಿ ಚೆನ್ನಾಗಿ ತೊಳೆದು 2 ದಿನ ಬಿಸಿಲಲ್ಲಿ ಒಣಗಿಸಿ ನಂತರ ಪುಡಿ ಮಾಡಿಸ್ಕೊಳ್ತೀನಿ. ಯಾಕೆ ಅಂತಂದರೆ ಅದರಲ್ಲಿ ಧೂಳೇನಾದರೂ ಇದ್ದರೆ ಅದು ಕಡಿಮೆ ಆಗುತ್ತೆ, ಜೊತೆಗೆ ನಾವು ಒಣಗಿಸೋದ್ರಿಂದ ಪುಡಿನೂ ಸಹ ತುಂಬ ದಿನ ಇರುತ್ತೆ, ಹುಳ ಬರೋದಿಲ್ಲ ಅಂತ. ಮಕ್ಕಳನ್ನ ಲಂಚ್ ಎಲ್ಲ ಹಾಕಿ ಅವ್ರನ್ನ ಸ್ಕೂಲಿಗೆ ಕಳಿಸಿದ್ಮೇಲೆ ನನ್ನ ಹಸ್ಬೆಂಡು ಇವತ್ತು ಕೆಲಸ ಆಯಿತು ಅಂತ ಹೊರಗಡೆ ಹೋದರು. ಅವ್ರು ಹೋದ್ಮೇಲೆ ಮನೆ ಕೆಲಸಗಳು ಸ್ವಲ್ಪ ಅಂದರೆ ಕಿಚನೆಲ್ಲ ತುಂಬಾ ಮೆಸ್ಸಿ ಆಗಿತ್ತು, ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ. ನನಗೆ ಕಿಚನ್ ಯಾವಾಗಲೂ ಕ್ಲೀನಾಗಿದ್ರೇ ಸಮಾಧಾನ. ಯಾವ್ಯಾವ ವಸ್ತು ಎಲ್ಲೆಲ್ಲಿ ಇರುತ್ತೆ ಅಲ್ಲಿ ಕೆಲಸ ಮುಗಿಸಿದ ತಕ್ಷಣ ನಾನು ಅಲ್ಲಿ ಇಟ್ಕೊಂಡ್ಬಿಡ್ತೀನಿ. ಆನಂತರ ನಾನು ಸ್ವಲ್ಪ ಫ್ರೆಶ್ ಅಪ್ ಆಗಿ ತಿಂಡಿನ ಮಾಡಿ ಮುಗಿಸ್ಕೊಂಡು ಮಧ್ಯಾಹ್ನಕ್ಕೆ ಹಿಂದಿನ ದಿನ ಮಾಡಿರುವಂತಹ ರಸಮ್ಮೆ ಇತ್ತು, ಅದಕ್ಕೆ ಹಲಸಿನಕಾಯಿ ಕಬಾಬ್ ಮಾಡ್ಕೊಳ್ಳೋಣ ಅಂಥೇಳಿ ಹಲಸಿನಕಾಯಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಅಮ್ಮ ಊರಿಂದ ಇದನ್ನು ಕೊಟ್ಟು ಕಳಿಸಿದ್ರು. ಹಲಸಿನಕಾಯಿನೇ ಕಟ್ ಮಾಡಿ ಅದರಲ್ಲಿ ಅಂಟು ಇರುತ್ತಲ್ಲ ಅದು ಕೈಗೆ ಅಂಟ್ಕೋಬಾರ್ದು ಅಂತಂದರೆ ಕೈಗೆ ಸ್ವಲ್ಪ ಎಣ್ಣೆನ ಸವರಿ ಕಟ್ ಮಾಡೋದ್ರಿಂದ ಕೈಯೆಲ್ಲ ಅಂಟಾಗೋದಿಲ್ಲ. ಇದನ್ನು ಈಗ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿಕೊಂಡು ನೀರಿಗೆ ಹಾಕ್ಕೊಂಡ್ಬಿಡ್ತೀನಿ. ಕಟ್ ಮಾಡಿದ ತಕ್ಷಣ ನೀರಿಗೆ ಹಾಕಿದ್ರೆ ಹಲಸಿನಕಾಯಿ ಬಣ್ಣ ಬದಲಾಗೋದಿಲ್ಲ, ಅದಕ್ಕೋಸ್ಕರ ಡೈರೆಕ್ಟಾಗಿ ಕಟ್ ಮಾಡಿಬಿಟ್ಟು ನೀರಿಗೆ ಹಾಕ್ಕೊಂಡ್ಬಿಡ್ತೀನಿ. ಈ ಹಲಸಿನಕಾಯಿ ಕಟ್ ಮಾಡಿದಂತಹ ಚಾಕು ಎಲ್ಲ ತುಂಬಾ ಗಲೀಜಾಗಿರುತ್ತಲ್ಲ, ಅದನ್ನು ಸ್ಟವ್ ಆನ್ ಮಾಡಿಕೊಂಡು ಸ್ವಲ್ಪ ಬಿಸಿ ಮಾಡಿದ್ರೆ ಸಾಕು, ಚಾಕುಲಿ ಅಂಟಿರೋದೆಲ್ಲ ಬಂದುಬಿಡುತ್ತೆ. ನನ್ನ ಹಸ್ಬೆಂಡ್ ಸ್ವಲ್ಪ ಕೆಲಸದ ಮೇಲೆ ಹೆಚ್ಚಾಗಿ ಹೊರಗಡೆ ಹೋಗ್ತಾ ಇರ್ತಾರೆ. ಇವತ್ತು ಬೆಳಗಾಂಗೆ ಹೋಗೋದಿತ್ತು ಅವರು, ಅದಕ್ಕೋಸ್ಕರ ಇನ್ನು ಮಧ್ಯಾಹ್ನ ಏನಾದರೂ ಹೆವಿಯಾಗಿರುವಂತಹ ಸಾಂಬಾರುಗಳನ್ನ ಮಾಡಿದ್ರೆ ಅವ್ರು ಇಷ್ಟಪಡಲ್ಲ. ಅದಕ್ಕೋಸ್ಕರ ರಸಮ್ ಜೊತೆ ಈ ಕಬಾಬ್ನೇ ಮಾಡಿಕೊಡೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ಒಂದು ಪಾತ್ರೆಗೆ ನಾನು ನೀರನ್ನ ಬಿಸಿ ಆಗೋದಕ್ಕೆ ಇಟ್ಟಿದ್ದೆ. ಇದಕ್ಕೆ ಕಟ್ ಮಾಡಿಟ್ಟಿದ್ದಂಥ ಹಲಸಿನಕಾಯಿನ ಸೇರಿಸಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಸೇರಿಸ್ಕೊಂಡು ಇದನ್ನು 3/4 ಭಾಗ ಬೇಯಿಸ್ಕೋಬೇಕು. ಆಗ ನಾವು ಕಬಾಬ್ ಮಾಡಿದಾಗ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಡೈರೆಕ್ಟಾಗಿ ಹಾಗೆ ಕಬಾಬ್ ಮಾಡಿಕೊಂಡ್ರೆ ಗಟ್ಟಿಯಾಗಿರುತ್ತೆ, ರುಚಿನೂ ಇರೋದಿಲ್ಲ. ಈಗ 3/4 ಭಾಗ ಬೇಯಿಸ್ಕೊಂಡಿದ್ದೀನಿ. ಇದಕ್ಕೆ ಒಂದು ಕೋಟಿಂಗ್ ಮಾಡ್ಕೋಬೇಕು. ಅದಕ್ಕೋಸ್ಕರ ನಾನು ಒಂದು ಬೌಲ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಅಚ್ಕಾರದ ಪುಡಿ, ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಪೆಪ್ಪರ್ ಪೌಡರ್, ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪು, 1-2 ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಂತರ 1 ಸ್ಪೂನ್ ಆಗುವಷ್ಟು ಮೈದಾ ಹಿಟ್ಟು, 1 ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅರ್ಧ ಹೋಳಾಗುವಷ್ಟು ನಿಂಬೆಹಣ್ಣಿನ ರಸನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ನಾವಿಲ್ಲಿ ಮೊಟ್ಟೆ ಹಾಕಿಲ್ಲದೆ ಇರೋದ್ರಿಂದ ಸ್ವಲ್ಪ ಹಿಟ್ಟು ಬಂದು ಗಟ್ಟಿನೇ ಇರುತ್ತಲ್ಲ, ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಬೇಕು. ಇಷ್ಟೆಲ್ಲ ಹಾಕೋ ಬದಲು ಕಬಾಬ್ ಪೌಡರಲ್ಲೂ ಮಾಡ್ಕೋಬೋದು, ಬಟ್ ನನಗೆ ಕಬಾಬ್ ಪೌಡರೆಲ್ಲ ನಾನು ಅಂಗಡಿಯಿಂದ ತಂದು ಮಾಡೋದು ಕಡಿಮೆ, ಮನೇಲಿ ಈ ರೀತಿಯಾಗಿ ಪ್ರತಿಯೊಂದು ಪದಾರ್ಥಗಳನ್ನ ಹಾಕಿ ಮಾಡ್ಕೊಂಡ್ಬಿಡ್ತೀನಿ. ಅದಕ್ಕೋಸ್ಕರ ಕಬಾಬ್ ಪೌಡರ್ನ ಹಾಕಿಲ್ಲ. ಹಾಗೆ ನಾನು ವೆಜ್ ಕಬಾಬ್ ಮಾಡ್ತಾ ಇರೋದ್ರಿಂದ ಮೊಟ್ಟೆನೂ ಸಹ ಸೇರಿಸಿಲ್ಲ. ಬೇಕಿದ್ರೆ ಮೊಟ್ಟೆನೂ ಸೇರಿಸ್ಕೊಂಡಿದ್ದಕ್ಕೆ ನೀರು ಬದಲು ಮೊಟ್ಟೆನ ಸೇರಿಸಿ ಈ ಕಬಾಬ್ನ ಮಾಡ್ಕೋಬೋದು. ಆದರೆ ಹಿಟ್ಟು ಸ್ವಲ್ಪ ತೆಳುವಾಗಿ ಕಲಿಸ್ಕೊಂಡು ಇದಕ್ಕೆ ಬೇಯಿಸಿಟ್ಟಿದ್ದಂತಹ ಹಲಸಿನಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ. ಈ ಹಲಸಿನಕಾಯಿ ಕಬಾಬ್ನ ನಾನು ನೆನೆಸೋದೆಲ್ಲ ಏನೂ ಮಾಡಿಲ್ಲ, ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಂಬಿಟ್ಟು ಡೈರೆಕ್ಟಾಗಿ ಎಣ್ಣೆಗೆ ಹಾಕ್ಕೊಂಬಿಟ್ಟೆ. ನಾನು ಯಾವಾಗಲೂ ಹಲಸಿನಕಾಯಲ್ಲಿ ಪಲ್ಯ, ಸಾಂಬಾರು ಹಾಗೆ ಗ್ರೇವಿನ ಮಾಡಿದ್ದೆ. ಈ ರೀತಿ ಕಬಾಬ್ನ ಒಂದು ಸಲನೂ ಸಹ ಟ್ರೈ ಮಾಡಿರಲಿಲ್ಲ. ಇದೇ ಮೊದಲನೇ ಸಲ ಮಾಡಿದ್ದು, ತುಂಬಾ ರುಚಿಯಾಗಿ ಬಂದಿತ್ತು. ಸೇಮ್ ನಾವು ಚಿಕನ್ ಮಟನಲ್ಲಿ ಕಬಾಬ್ ಮಾಡಿದ್ರೆ ಏನು ಟೇಸ್ಟ್ ಬರುತ್ತಲ್ಲ ಅದೇ ಟೇಸ್ಟ್ ಇತ್ತು. ನನಗಂತೂ ಈ ಕಬಾಬ್ ತುಂಬಾ ಇಷ್ಟ ಆಯಿತು. ಈಗ ಬಿಸಿಲು ಬೇರೆ ಜಾಸ್ತಿ ಇರೋದ್ರಿಂದ ಚಿಕನ್ ಎಲ್ಲ ತಿಂದರೆ ಉಷ್ಣ ಜಾಸ್ತಿ ಆಗುತ್ತೆ ಅಂತ ಅನ್ನೋರು ಈ ರೀತಿಯಾಗಿ ಹಲಸಿನಕಾಯಲ್ಲಿ ಮಾಡ್ಕೋಬೋದು ಅಂತ ಅನ್ನಿಸ್ತು. ತುಂಬಾ ರುಚಿ ಅಂತ ಅನ್ನಿಸ್ತು. ನಾನು ಈ ರೀತಿ ಕಬಾಬ್ ಎಲ್ಲ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಕರಿಬೇವನ್ನು ಹಾಕಿ ಸಹ ಫ್ರೈ ಮಾಡ್ಕೊಳ್ತೀನಿ. ಆ ಕರಿಬೇವೊಂದು ಅಂಶ ಏನಿರುತ್ತೆ ಅದನ್ನು ಕಬಾಬ್ ಹೀರ್ಕೊಂಡಾಗ ರುಚಿ ಚೆನ್ನಾಗಿರುತ್ತೆ ಅಂತ. ಅಂದರೆ ಇದು ಸ್ವಲ್ಪ ಜಾಸ್ತಿ ಹೊತ್ತು ಬೇಯಿಸಬೇಕಾಗತ್ತೆ. ಮೇಲೆಲ್ಲ ಸ್ವಲ್ಪ ಕ್ರಿಸ್ಪ್ ಆದಮೇಲೆ ತೆಗೆದ್ರೆ ಸೇಮ್ ನಾವು ಚಿಕನ್ ಎಲ್ಲ ತಿಂದರೆ ಯಾವ ರೀತಿ ಇರುತ್ತೋ ಅದೇ ರೀತಿ ಇರೋಂತಹ ಹಲಸಿನಕಾಯಿ ಕಬಾಬ್ ರೆಡಿ ಆಗೋಗುತ್ತೆ. ಈ ಕಬಾಬ್ನ ಮಾಡಿದಾಗ ನಾನು 1-2 ಗಂಟೆ ಆಗಿತ್ತು ಟೈಮು. ಬಟ್ ಆವಾಗ ಮಾಡಿದ್ದು ನಾನು ಮಕ್ಕಳು ಸ್ಕೂಲಿಂದ ಬರೋ ತನಕ ಅದು ಕ್ರಿಸ್ಪಿ ಆಗೇ ಇತ್ತು. ನಾವು ಚಿಕನಲ್ಲೆಲ್ಲ ಮಾಡಿದ್ರೆ ಮಾಡಿ ತೆಗೆದು ಸ್ವಲ್ಪ ಹೊತ್ತಿಗೆ ಮೆತ್ತಗಾಗಿರುತ್ತಲ್ಲ, ಬಟ್ ಇದು ಆ ರೀತಿಯಾಗಿ ಆಗಿರಲಿಲ್ಲ, ಕ್ರಿಸ್ಪಿಯಾಗಿಯೇ ತುಂಬಾ ಚೆನ್ನಾಗಿ ಬಂದಿತ್ತು. ಇದ್ರ ಜೊತೆಗೆ ಸ್ವಲ್ಪ ನನ್ನ ಚಿಕ್ಕ ಮಗನಿಗೆ ತಿಂಡಿ ಏನಾದರೂ ಅವ್ನಿಗೆ ಈ ರೀತಿ ಕಾಳುಗಳಂತ ತಿನ್ನೋದಕ್ಕೆ ತುಂಬ ಇಷ್ಟ. ಅದಕ್ಕೋಸ್ಕರ ಉಪ್ಪು ಕಡಲೆಕಾಳು ಅಂತ ಬರುತ್ತಲ್ಲ, ಅಂದರೆ ನಾವು ಚಿಕ್ಕವರಿದ್ದಾಗೆಲ್ಲ ಅದನ್ನು ಜಾಸ್ತಿ ತಿಂತಾಯಿದ್ವಿ. ಸೊ ಅದನ್ನು ಮಾಡ್ಕೊಳ್ಳೋಣ ಅಂತ ಈ ಕಡಲೆ ಬೀಜನ ಒಂದು ಅರ್ಧ ಗಂಟೆ ನೀರಲ್ಲಿ ನೆನೆಸಿ ಇಟ್ಕೊಂಡಿದ್ದೆ. ಇದನ್ನು ನೀರು ಸಪ್ರೇಟ್ ಮಾಡ್ಕೊಂಡು ತಗೊಂಡು ಇಟ್ಕೊಂಡಿದ್ದೀನಿ. ಒಂದು ಬಾಣಲೆಗೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಸ್ಟವ್ನ ಕಡಿಮೆ ಉರಿಲಿಟ್ಟು ಉಪ್ಪನ್ನ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು.
ಅದು ಎಷ್ಟು ಚೆನ್ನಾಗಿ ನಮಗೆ ಬಿಸಿ ಆಗುತ್ತೆ, ಉಪ್ಪು ಕಡಲೆ ಅಷ್ಟೇ ಚೆನ್ನಾಗಿ ಬರುತ್ತೆ. ಇದಕ್ಕೆ ಇವಾಗ ನೆನೆಸಿ ನೀರು ತೆಗೆದಿಟ್ಟಿದ್ದಂತಹ ಕಡಲೆಕಾಯಿ ಬೀಜನ ಸೇರಿಸ್ಕೊಂಡು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು. ಮೊದಲಿಗೆ ನಾವು ಕಡಲೆಕಾಯಿ ಬೀಜ ಹಾಕಿದಾಗ ಉಪ್ಪು ಸ್ವಲ್ಪ ಕಡಲೆಕಾಯಿ ಬೀಜಕ್ಕೆ ಜಾಸ್ತಿ ಅಂಟ್ಕೊಂಡು ಉಪ್ಪೆಲ್ಲ ಮುದ್ದೆಗಟ್ಟಾಗ ಆಗುತ್ತೆ. ಬಟ್ ಅದು ಬಿಸಿ ಆಗ್ತಾ ಉಪ್ಪು ತಾನಾಗೆ ಬಿಟ್ಟು ಬರೀ ಕಡಲೆಕಾಯಿ ಬೀಜ ಮಾತ್ರ ಸಪ್ರೇಟ್ ಆಗುತ್ತೆ. ಜೊತೆಗೆ ಕಡಲೆಕಾಯಿ ಬೀಜ ಎಲ್ಲ ಬೇಳೆ ಓಪನ್ ಆಗುತ್ತೆ. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಈ ರೀತಿಯಾಗಿ ಕೈಯಾಡಿಸ್ಕೊಳ್ತಾನೆ ಬರಬೇಕು. ಇದೇ ಮೆಥಡಲ್ಲಿ ಕಡಲೆಕಾಳನ್ನು ಸಹ ಹಾಕೋಬೋದು. ಕಡಲೆಕಾಳು ಹಾಕಿದ್ರೆ ನಾವಾಗ ಉಪ್ಪು ಕಡಲೆ ಅಂತ ತಿಂತಾಯಿದ್ವಲ್ಲ, ಯೆಲ್ಲೋ ಕಲರ್ ಆಗಿರ್ತಿತ್ತಲ್ಲ, ಆ ರೀತಿಯಾಗಿ ಆಗುತ್ತೆ. ನಾನಿಲ್ಲಿ ಮೊದಲು ಕಡಲೆಕಾಯಿ ಬೀಜದಲ್ಲಿ ಮಾಡ್ಕೊಳ್ಳೋಣ ಅಂತ ಕಡಲೆಕಾಯಿ ಬೀಜದಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಜರಡಿಲಿ ತೆಗೆದ್ರೆ ಉಪ್ಪು ಮತ್ತು ಕಡಲೆಕಾಯಿ ಬೀಜನೇ ಸಪ್ರೇಟ್ ಆಗುತ್ತೆ. ನಾವು ಕಡಲೆಕಾಯಿ ಬೀಜ ತೆಗೆದಾಗ ಸ್ವಲ್ಪ ಮೆತ್ತಗೇ ಇರುತ್ತೆ. ಒಂದು ಅರ್ಧ ಗಂಟೆ ಬಿಟ್ಟ ಮೇಲೆ ಅದು ಗರಿಗರಿಯಾಗಿ ಕ್ರಿಸ್ಪ್ ಆಗೋದು ನೋಡಿ. ಸೇಮ್ ನಾವು ಚಿಕ್ಕವರಿದ್ದಾಗೆಲ್ಲ ಸ್ಕೂಲ್ಗೆ ಹೋಗ್ಬೇಕಾದ್ರೆ ತಿಂತಿದ್ವಿ ಅಲ್ವಾ, ಅದೇ ರೀತಿಯೇ ಇರುತ್ತೆ, ಸ್ವಲ್ಪನೂ ಸಹ ವ್ಯತ್ಯಾಸ ಇರೋದಿಲ್ಲ. ಇನ್ನೊಂದು ವಿಷಯ ಏನಂದರೆ, ನನ್ನ ಚಾನಲಲ್ಲಿ ಮಾನಿಟೈಸೇಷನ್ ಆನ್ ಆಗಿದೆ. ಇದು ಆನ್ ಆಗಿ 1 ತಿಂಗಳಾಯಿತು. ನಾನು ವೀಡಿಯೋಸ್ ಮಾಡಿದಾಗೆಲ್ಲ ಹೇಳ್ಬೇಕು ಅಂದ್ಕೊಂಡು ವೀಡಿಯೋಸ್ ಎಲ್ಲ ಮಾಡಿ ಅಪ್ಲೋಡ್ ಮಾಡಿದ್ಮೇಲೆ ನೆನ್ಪು ಮಾಡ್ಕೊಳ್ತಾ ಇದ್ದೆ ನಾನು. ಅದಕ್ಕೋಸ್ಕರ ಇವಾಗ ಹೇಳ್ತಾ ಇದ್ದೀನಿ, ನನ್ನ ಚಾನಲಲ್ಲಿ ಮಾನಿಟೈಸೇಷನ್ ಆನ್ ಆಗಿ ಸುಮಾರಾಗಿ 1 ತಿಂಗಳಾಗ್ತಾ ಬಂತು. ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆ ಅಂತಂದರೆ ನಾನು ಚಾನಲ್ ಸ್ಟಾರ್ಟ್ ಮಾಡಿ ಕೇವಲ 2.5 ತಿಂಗಳಿಗೇ ನನಗೆ ಮಾನಿಟೈಸೇಷನ್ ಆನ್ ಆಗಿದೆ. ಫಸ್ಟ್ ಚಾನಲಲ್ಲಿ ತುಂಬಾ ಕಷ್ಟಪಟ್ಟು 6 ತಿಂಗಳ ತನಕ ವೀಡಿಯೋಸ್ ಮಾಡಿ ಆಮೇಲೆ ನನಗೆ ಆನ್ ಆಗಿದ್ದು. ಬಟ್ ಈ ಚಾನಲ್ಗೆ 2.5 ತಿಂಗಳಿಗೆಲ್ಲ ನನಗೆ ಮಾನಿಟೈಸೇಷನ್ ಆನ್ ಆಗೋಯಿತು. ನನ್ನ ಚಾನಲಲ್ಲಿ ಇಷ್ಟು ಬೇಗ ಮಾನಿಟೈಸೇಷನ್ ಆನ್ ಆಗೋದಕ್ಕೆ ನೀವೇ ಕಾರಣ. ಚೆನ್ನಾಗಿ ವ್ಯೂಸ್ ಬರ್ತಾಯಿದೆ, ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನಾನು ಇನ್ನು ಮಧ್ಯಾಹ್ನದ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ರಾತ್ರಿಗೆ ಮೊಸರು ಸಾಂಬಾರನ್ನ ಇವಾಗಲೇ ರೆಡಿ ಮಾಡ್ಕೊಂಡ್ಬಿಡ್ತಾ ಇದ್ದೀನಿ. ಯಾಕೆಂದರೆ 6 ಗಂಟೆ ಮೇಲೆ ಸ್ವಲ್ಪ ವೀಡಿಯೋ ಎಡಿಟಿಂಗ್ ಕೆಲಸಗಳಿರುತ್ತೆ. ಅದಕ್ಕೋಸ್ಕರ ನಾನು ಸಂಜೆ ಟೈಮಲ್ಲೇ ಸಾಂಬಾರನ್ನ ಮಾಡ್ಕೊಂಡ್ಬಿಡ್ತೀನಿ. ಮೊಸರು ಸಾಂಬಾರನ್ನ ಮಾಡೋದಕ್ಕೆ ಮಿಕ್ಸರ್ ಜಾರ್ಗೆ ಸ್ವಲ್ಪ ಮೆಣಸು, ಜೀರಿಗೆ, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಇದ್ರ ಜೊತೆಗೆ ಸ್ವಲ್ಪ ತೆಂಗಿನಕಾಯಿ ತುರಿನ ಸೇರಿಸಿ ರುಬ್ಬಿಟ್ಕೊಂಡಿದ್ದೆ. ಈಗ ಒಂದು ಪಾತ್ರೆಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವು, ಒಣಮೆಣಸಿನ್ಕಾಯಿ, ಇಂಗನ್ನ ಸೇರಿಸಿ ಒಗ್ಗರಣೆ ಮಾಡಿಕೊಂಡು ರುಬ್ಬಿಟ್ಟಿದ್ದಂತಹ ಮಸಾಲಾನ ಸೇರಿಸಿ ಸ್ವಲ್ಪ ಫ್ರೈ ಮಾಡಿಕೊಂಡು ಅದಕ್ಕೆ ನೀರನ್ನು ಸೇರಿಸಿ ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಟ್ಬಿಡಬೇಕು. ನೀರೆಲ್ಲ ತಣ್ಣಗಾದ್ಮೇಲೆ ಮೊಸರನ್ನ ಸೇರಿಸಿ ಉಪ್ಪನ್ನ ಹಾಕ್ಕೊಂಡ್ರೆ ರುಚಿಯಾಗಿರುವಂತಹ ಮೊಸರು ಸಾಂಬಾರು ರೆಡಿ ಆಗೋಗುತ್ತೆ. ಈಗ ಸ್ವಲ್ಪ ಬೇಸಿಗೆ ಆಗಿರೋದ್ರಿಂದ ಮಕ್ಕಳಿಗೆ ಹಾಲನ್ನು ಕಡಿಮೆ ಮಾಡಿ ಜ್ಯೂಸ್ ಕೊಡೋಣ ಅಂತ ಡೈಲಿ ಅವ್ರಿಗೆ ಯಾವುದಾದ್ರೂ ಒಂದು ಜ್ಯೂಸ್ಗಳನ್ನ ಮಾಡಿಕೊಡ್ತೀನಿ. ದ್ರಾಕ್ಷಿ ಹಣ್ಣು ತಂದಿದ್ವಿ, ಅದು ಸ್ವಲ್ಪ ಹುಳಿ ಇತ್ತು, ಅದಕ್ಕೋಸ್ಕರ ಜ್ಯೂಸ್ ಮಾಡಿಬಿಟ್ರೆ ಖಾಲಿ ಆಗುತ್ತೆ ಅಂತ ದ್ರಾಕ್ಷಿ ಹಣ್ಣಿಗೆ ಸ್ವಲ್ಪ ಮೆಣಸುಕಾಳು, ಉಪ್ಪು, ಹಣ್ಣು ಮತ್ತು ಸ್ವಲ್ಪ ನೀರನ್ನು ಸೇರಿಸಿ ರುಬ್ಬಿ ಇದನ್ನು ಈ ರೀತಿ ಶೋಧಿಸಿ ಇಟ್ಕೊಂಡಿದ್ದೀನಿ. ಯಾವುದೇ ಹಣ್ಣಾದರೂ ಸ್ವಲ್ಪ ಮೆಣಸುಕಾಳು, ಉಪ್ಪನ್ನ ಸೇರಿಸೋದ್ರಿಂದ ಕೆಲವ್ರಿಗೆ ಜ್ಯೂಸ್ನೆಲ್ಲ ಕುಡಿದಾಗ ಶೀತ ಆಗೋದು ಅಥವಾ ಗಂಟ್ಲು ಕಟ್ಟಿದಾಗ ಆಗುತ್ತಲ್ಲ, ಮೆಣಸು ಉಪ್ಪು ಹಾಕೋದ್ರಿಂದ ಆ ರೀತಿಯಾಗಿ ಆಗೋದಿಲ್ಲ. ಒಬ್ಬಂದು ಆರೆಂಜ್ ಜ್ಯೂಸ್ ಆರ್ಡ್ರ್ ಆಗಿತ್ತು, ಇನ್ನೊಬ್ಬಂದು ಗ್ರೇಪ್ಸ್ ಜ್ಯೂಸ್ ಆರ್ಡ್ರ್ ಆಗಿತ್ತು. ಹಾಗಾಗಿ ಇಬ್ರಿಗೂ ನಾನು ಬೇರೆ ಬೇರೆ ಜ್ಯೂಸ್ಗಳನ್ನ ಮಾಡಿಕೊಟ್ಟು ಯಾವ ಜ್ಯೂಸ್ ಇತ್ತೋ ಅದನ್ನು ನಾನು ನನ್ನ ಹಸ್ಬೆಂಡ್ ಕುಡಿದ್ವಿ. ಈಗ ಸ್ವಲ್ಪ ಬೇಸಿಗೆ ಆಗಿರೋದ್ರಿಂದ ಮಕ್ಕಳಿಗೆ ಈ ರೀತಿ ಜ್ಯೂಸ್ಗಳನ್ನ ಕೊಡೋದ್ರಿಂದ ಬಾಡಿ ಸ್ವಲ್ಪ ಡ್ರೈ ಆಗೋದಿಲ್ಲ, ಜೊತೆಗೆ ಅವರು ಸಹ ಹೆಲ್ದಿಯಾಗಿರ್ತಾರೆ ಅಂತ ಈಗ ಡೈಲಿ ನಾನು ಈ ರೀತಿ ಯಾವುದಾದ್ರೂ ಒಂದು ಜ್ಯೂಸನ್ನು ಮಾಡಿಕೊಡ್ತೀನಿ. ಇದು ನನ್ನ ಇವತ್ತಿನ ಫುಲ್ ಡೇ ವ್ಲಾಗ್ ಆಗಿತ್ತು. ಈ ವ್ಲಾಗ್ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ, ಹಾಗೆ ಸ್ವಲ್ಪನಾದರೂ ಹೆಲ್ಪ್ಫುಲ್ ಅಂತ ಅನಿಸಿದ್ರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಲವೊಬ್ರು ಕಮೆಂಟ್ ಮಾಡಿದ್ರಿ, ಇನ್ಸ್ಟಾಯಿಂದ ನೋಡಿ ನಾನು ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀನಿ ಅಂತ. ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾಳೆ ಮತ್ತೆ ಹೊಸ ವಿಡಿಯೋ ಜೊತೆ ಹೊಸ ಟಾಪಿಕ್ ಜೊತೆ ಸಿಗೋಣ.